ನಿಮ್ಗೆಲ್ಲರಿಗೂ ಗೊತ್ತಾ, ಯೂಟ್ಯೂಬ್ ಚಾನಲ್ ಅಲ್ಲಿ ಕಮ್ಯುನಿಟಿ ಪೋಸ್ಟ್ ಅಥವಾ ಕಮ್ಯುನಿಟಿ ಟ್ಯಾಬ್ ಅಂತ ಇರ್ತದೆ. ಅದನ್ನ ಯಾವ ತರ ಯೂಸ್ ಮಾಡ್ತಾರೆ ಅಂತ. ಸೊ ನಾನು ಯಾವ ತರ ಯೂಸ್ ಮಾಡ್ತೀನಿ, ಕೆಲವರು ಯೂಟ್ಯೂಬರ್ ಹೇಳ್ತಾರೆ ನೀವು ಯೂಟ್ಯೂಬ್ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರಲ್ಲ, ಆ ಲಿಂಕ್ ನ ಅಲ್ಲಿ ಪೇಸ್ಟ್ ಮಾಡಿ, ಅದರಿಂದ ನಿಮ್ಗೆ ವ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ಹೇಳ್ತೀನಿ, ಆ ತಪ್ಪನ್ನ ಮಾಡಕ್ಕೆ ಹೋಗ್ಬೇಡಿ, ಸರಿನಾ? ಆ ತರ ಹಾಕೋದ್ರೆ ಕಮ್ಯುನಿಟಿ ಡೈಲಿ ಒಂದೊಂದು ಪೋಸ್ಟ್ ಮಾಡಿ. ನಿಮ್ಮ ಕಂಟೆಂಟ್ ರಿಲೇಟೆಡ್ ಏನಾದ್ರು ಒಂದು ಪ್ರಶ್ನೆ ಕೇಳಿ 4 ಉತ್ತರ ಹಾಕಿ ಕೆಲವರು ಅದಕ್ಕೆ ಉತ್ತರ ಕೊಡೋದ್ರಿಂದನೂ ಸಬ್ಸ್ಕ್ರೈಬ್ ಆಗ್ತಾರೆ. ಸೊ ಡೈಲಿ ಅವ್ರಿಗೆ ಪೋಸ್ಟ್ ಬರ್ತಾನೆ ಇದೆ ಅಂದ್ರೆ ನಿಮ್ ವ್ಯೂಸ್ ಗಿಂತ ಆಕ್ಚುಲಿ ಹೇಳ್ಬೇಕಂದ್ರೆ ಕಮ್ಯುನಿಟಿ ಟ್ಯಾಬ್ ಅಲ್ಲೇ ಜಾಸ್ತಿ ವ್ಯೂಸ್ ಆಗೋದು, ಜಾಸ್ತಿ ಇಂಪ್ರೆಷನ್ ಬರೋದು ನಿಮ್ಗೆ ಅದರಿಂದಾನೆ. ಸೊ ನಾನು ಹೇಳ್ತೀನಿ, ಯಾವಾಗ್ಲೂ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ಡೈಲಿ ಒಂದೊಂದು ನಿಮ್ ಕಂಟೆಂಟ್ ರಿಲೇಟೆಡ್ ಒಂದೊಂದು ಪ್ರಶ್ನೆಗಳು, ಏನಾದ್ರು ಸಮಸ್ಯೆಗಳು ಏನಾದ್ರು ಸರಿ, ಕೆಲವರು ಅದನ್ನ ಸಮಸ್ಯೆ ಬಗೆಹರಿಸೋದಾದ್ರೂ ಉತ್ತರ ಕೊಡ್ತಾರೆ. ಅವಾಗ ನಿಮ್ಗೆ ಸಬ್ಸ್ಕ್ರೈಬ್ ಕೂಡ ಬರ್ತಾರೆ, ಲೈಕು ಕಮೆಂಟ್ ಮಾಡ್ತಾರೆ, ಸರಿನಾ? ಈ ವಿಡಿಯೋ ಇಷ್ಟದ ಲೈಕು ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.